ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜ್ಜು. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಇವತ್ತು ನಾನು 12 ರಾಶಿಯವರ ಅಂದರೆ ನಿಮ್ಮ ರಾಶಿಗೆ ಯಾವುದು ಶತ್ರು ರಾಶಿಗಳು, ಯಾವುದು ಮಿತ್ರ ರಾಶಿಗಳು ಅನ್ನೋದನ್ನು ಹೇಳ್ತೇನೆ. ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಹಾಗೆಯೇ ಇದು ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆತಿದ್ದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ ಫುಲ್ಲಿ ಫ್ರೀ ಆಗಿರುತ್ತೆ. ಆದಷ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಉಪಯುಕ್ತ ಮಾಹಿತಿ ಇರುತ್ತೆ. ಆಧ್ಯಾತ್ಮಿಕಕ್ಕೆ, ಜ್ಯೋತಿಷಕ್ಕೆ ಸಂಬಂಧಪಟ್ಟ ಹಲವಾರು ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋವನ್ನು ಹಾಕ್ತಾ ಇರ್ತೇನೆ. ಹಾಗೆಯೇ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಪ್ರೆಸೆಂಟ್ ಏನು ಸಮಸ್ಯೆ ಫೇಸ್ ಮಾಡ್ತಾ ಇದ್ದೀನಿ ಅದನ್ನು ಮುಕ್ತವಾಗಿ ಬರೆದು ಕಳುಹಿಸಿ. ರಾಶಿ ನಕ್ಷತ್ರ ತಿಳಿಸಿ. ಒಂದು ವೇಳೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ನಮೂದಿಸಿ. ಹಾಗೆಯೇ ಸಮಯದ ಅಭಾವದಿಂದ ಸ್ವಲ್ಪ ಉತ್ತರ ಕೊಡುವಾಗ ಆಚೆ ಆಗ್ಬೋದು. ಆದರೆ ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೇನೆ. ಆದರೆ ಕೆಲವರು ಡೇಟ್ ಆಫ್ ಬರ್ತ್ ಮಾತ್ರ ಆಗ್ತಾರೆ, ಏನು ಅಂತ ಹೇಳೋದಿಲ್ಲ. ಖಂಡಿತ ನಿಮ್ಮ ಸಮಸ್ಯೆ ಏನು ಅಂತ ಡೀಟೇಲ್ ಆಗಿ ಅಥವಾ ಇಷ್ಟು ಅಂತ ಒಂದೆರಡು ಲೈನ್ ಆದರೂ ಹಾಕಿ. ಖಂಡಿತವಾಗ್ಲೂ ನಾನು ಅದಕ್ಕೆ ಉತ್ತರ ಕೊಡ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡ್ತೇವೆ. ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಏನಾದರೂ ಪ್ರಶ್ನೆ ಕೇಳೋದಿದ್ರೂ ಕೂಡ ಮುಕ್ತವಾಗಿ ಕೇಳಬಹುದು. ನಾನು ಅದಕ್ಕೆ ಉತ್ತರಿಸ್ತೇನೆ. ಹಾಗೆಯೇ ನಾನು ನಂಬಿರುವ ಶಿವದೇವರ ಕೊರಗಜ್ಜ ದೈವದ ಆಶೀರ್ವಾದ ಎಲ್ಲ ಪ್ರೀತಿಯ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಇವತ್ತು 12 ರಾಶಿಗೆ ಕೂಡ ಏನು 12 ರಾಶಿ ಅಂದರೆ ಒಂದೊಂದು ರಾಶಿಗೂ ಮಿತ್ರ ರಾಶಿನೂ ಇರುತ್ತೆ, ಶತ್ರು ರಾಶಿನೂ ಇರುತ್ತೆ ಅಲ್ವಾ. ಹಾಗೆ ಯಾವುದು ಮಿತ್ರ ರಾಶಿ, ಯಾವುದು ಶತ್ರು ರಾಶಿ ನಿಮ್ಮ ರಾಶಿಗೆ ಅನ್ನೋದನ್ನು ಇವತ್ತು ಒಂದು ಡೀಟೇಲ್ ಆಗಿ ಹೇಳ್ತೇನೆ. ತುಂಬ ಉಪಯುಕ್ತವಾಗಿರುತ್ತೆ, ಕೇಳಿ. 12 ರಾಶಿಗಳಲ್ಲಿ ಮೊದಲನೇ ರಾಶಿ ಬಂದುಬಿಟ್ಟು ಅದು ಮೇಷರಾಶಿ. ಮೇಷರಾಶಿಗೆ ಯಾವುದು ಮಿತ್ರ ರಾಶಿಗಳು, ಯಾವುದು ಶತ್ರು ರಾಶಿ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಮಿತ್ರ ರಾಶಿ ಹೇಳ್ತೇನೆ, ಆಮೇಲೆ ಶತ್ರು ರಾಶಿ ಹೇಳ್ತೇನೆ. ಮೇಷಕ್ಕೆ ಮಿತ್ರ ರಾಶಿ ಆಗಿರುವಂಥದ್ದು ಸಿಂಹ, ತುಲಾ, ಧನಸ್ಸು. ಶತ್ರು ರಾಶಿ ಮಿಥುನ ಮತ್ತು ಕನ್ಯಾ, ಇದು ಮೇಷರಾಶಿಗೆ. ಹಾಗೆಯೇ ನೆಕ್ಸ್ಟ್ ನೋಡುವಂಥದ್ದು ವೃಷಭ. ವೃಷಭಕ್ಕೆ ಯಾವುದು ಮಿತ್ರ ರಾಶಿ ಅಂತ ನೋಡೋದಾದರೆ ಮಕರ ಮತ್ತು ಕುಂಭ. ಮತ್ತು ಶತ್ರು ರಾಶಿಗಳು ನೋಡೋದಾದರೆ ಸಿಂಹ, ಧನು, ಮೀನ, ಇದು 3 ರಾಶಿಗಳು ಶತ್ರು ರಾಶಿಗಳು ವೃಷಭ ರಾಶಿಗೆ. ಹಾಗೆಯೇ ನೆಕ್ಸ್ಟ್ ಮೂರನೇ ರಾಶಿ ಬಂದುಬಿಟ್ಟು ಮಿಥುನ. ಮಿಥುನಕ್ಕೆ ಮಿತ್ರ ರಾಶಿಗಳು ಬಂದುಬಿಟ್ಟು ಮೇಷ, ಸಿಂಹ, ತುಲಾ, ಕನ್ಯಾ, ಕುಂಭ. ಹಾಗೆ ಶತ್ರು ರಾಶಿ ಬಂದುಬಿಟ್ಟು ಒಂದೇ ಒಂದು ರಾಶಿ, ಅದು ಕರ್ಕಾಟಕ ಅಥವಾ ಕಟಕ ರಾಶಿ. ಕಟಕ ರಾಶಿಗೆ ಯಾವುದು ಮಿತ್ರ ರಾಶಿ ಅನ್ನೋದು ನೋಡೋದಾದರೆ ಅದು ಕಟಕ ರಾಶಿಗೆ ಮಿತ್ರ ರಾಶಿಗಳು ಬಂದುಬಿಟ್ಟು ವೃಶ್ಚಿಕ, ಮೀನ, ತುಲಾ. ಹಾಗೆಯೇ ಶತ್ರು ರಾಶಿ ಬಂದುಬಿಟ್ಟು ಮೇಷ, ಸಿಂಹ, ಧನು, ಮಿಥುನ, ಇದು 4 ಶತ್ರು ರಾಶಿಗಳು. ಹಾಗೆಯೇ ಸಿಂಹರಾಶಿಗೆ ಯಾವುದು ಮಿತ್ರ ರಾಶಿಗಳು ಮತ್ತು ಯಾವುದು ಶತ್ರು ರಾಶಿಗಳು ಅನ್ನೋದು ನೋಡೋದಾದರೆ ಸಿಂಹಕ್ಕೆ ಮಿತ್ರ ರಾಶಿಗಳು ಮೇಷ, ಮಿಥುನ, ಕನ್ಯಾ. ಹಾಗೆಯೇ ಶತ್ರು ರಾಶಿಗಳು ಬಂದುಬಿಟ್ಟು ವೃಷಭ, ತುಲಾ, ಕುಂಭ, ಇದು 3 ಶತ್ರು ರಾಶಿಗಳು ಸಿಂಹರಾಶಿಗೆ. ಹಾಗೆಯೇ ನೆಕ್ಸ್ಟ್ ಬಂದುಬಿಟ್ಟು ಕನ್ಯಾ ರಾಶಿ. ಕನ್ಯಾ ರಾಶಿಗೆ ಯಾವುದು ಮಿತ್ರ ರಾಶಿ ಅಂತ ನೋಡೋದಾದರೆ ಮೇಷ, ಮಿಥುನ, ಸಿಂಹ. ಕನ್ಯಾ ರಾಶಿಗೆ ಶತ್ರು ರಾಶಿ ನೋಡೋದಾದರೆ ಕರ್ಕಾಟಕ ಅಥವಾ ಕಟಕ. ಹಾಗೆಯೇ ತುಲಾ ರಾಶಿಗೆ ಮಿಥುನ, ಕಟಕ, ಕುಂಭ ಮಿತ್ರ ರಾಶಿಗಳು, ಸಿಂಹ ಶತ್ರು ರಾಶಿ. ಹಾಗೆಯೇ ನೆಕ್ಸ್ಟ್ ವೃಶ್ಚಿಕ ರಾಶಿಗೆ ಮಿತ್ರ ರಾಶಿಗಳು ಬಂದುಬಿಟ್ಟು ಯಾವುದು ಅಂತ ನೋಡೋದಾದರೆ ಅದು 2 ರಾಶಿಗಳು, ಒಂದು ಕರ್ಕಾಟಕ ಅಥವಾ ಕಟಕ ರಾಶಿ, ಮತ್ತೊಂದು ಮೀನ ರಾಶಿ, ಇದು 2 ವೃಶ್ಚಿಕ ರಾಶಿಯ ಮಿತ್ರ ರಾಶಿಗಳು. ಮತ್ತು ಶತ್ರು ರಾಶಿಗಳು ನೋಡೋದಾದರೆ ಮೇಷ, ಸಿಂಹ, ಧನು, ಇದು 3 ಶತ್ರು ರಾಶಿಗಳು ವೃಶ್ಚಿಕ ರಾಶಿಗೆ. ಹಾಗೆಯೇ ನೆಕ್ಸ್ಟ್ ನೋಡುವಂಥದ್ದು ಧನು ಅಥವಾ ಧನಸ್ಸು ರಾಶಿ. ಧನಸ್ಸು ರಾಶಿಗೆ ಮಿತ್ರ ರಾಶಿಗಳು ಬಂದುಬಿಟ್ಟು 2 ಇರುವಂಥದ್ದು ಮೇಷ ಮತ್ತು ಸಿಂಹ. ಹಾಗೆಯೇ ನೆಕ್ಸ್ಟ್ ಶತ್ರು ರಾಶಿಗಳು ಬಂದುಬಿಟ್ಟು ಕರ್ಕಾಟಕ ಅಥವಾ ಕಟಕ ರಾಶಿ, ವೃಶ್ಚಿಕ ರಾಶಿ, ಮೀನ ರಾಶಿ. ಹಾಗೆಯೇ ಮಕರ ರಾಶಿಗೆ ನೋಡೋದಾದರೆ ಒಂದೇ ಒಂದು ಮಿತ್ರ ರಾಶಿ ಅದು ಕುಂಭ. ಹಾಗೆಯೇ ಶತ್ರು ರಾಶಿ ಬಂದುಬಿಟ್ಟು ಸಿಂಹ. ಹಾಗೆಯೇ ನೆಕ್ಸ್ಟ್ ರಾಶಿ ಕುಂಭ ರಾಶಿ. ಕುಂಭ ರಾಶಿಗೆ ಯಾವುದು ಮಿತ್ರ ರಾಶಿ ಅಂತ ನೋಡೋದಾದರೆ ಅದು 3 ರಾಶಿ ಇರುತ್ತೆ ಅವರಿಗೆ ಮಿತ್ರ ರಾಶಿ. ಅದು ಒಂದು ವೃಷಭ, ಇನ್ನೊಂದು ಮಕರ, ಮತ್ತೊಂದು ಮೀನ, ಇದು 3 ಮಿತ್ರ ರಾಶಿಗಳು. ಹಾಗೆಯೇ ಶತ್ರು ರಾಶಿಗಳು ನೋಡೋದಾದರೆ ಮೇಷ, ಕಟಕ, ಸಿಂಹ, ಇದು 3 ಶತ್ರು ರಾಶಿಗಳು. ಹಾಗೆಯೇ ಮೀನ ರಾಶಿಗೆ ನೋಡೋದಾದರೆ ಮಿತ್ರ ರಾಶಿಗಳು ಕಟಕ ಮತ್ತು ವೃಶ್ಚಿಕ, ಇದೆರಡು ಮಿತ್ರ ರಾಶಿಗಳು. ಹಾಗೆಯೇ ಮೇಷ, ಸಿಂಹ, ಧನು, ಇದು ಶತ್ರು ರಾಶಿಗಳು.
ಇವಿಷ್ಟು ನಿಮ್ಮ ರಾಶಿಗೆ ಯಾವುದು ಮಿತ್ರ ಯಾವುದು ಶತ್ರು ರಾಶಿಗಳು ಅನ್ನೋದನ್ನು ಹೇಳಿದ್ದೇನೆ. ಬಾಕಿ ಉಳಿದದ್ದು ಹೇಗಿರುತ್ತೆ ಅಂತ ಕೇಳೋದಾದ್ರೆ ಅದು 50-50. ಆಚೆ ಫ್ರೆಂಡ್ಸ್ ಇದು ಮಿತ್ರನೂ ಅಲ್ಲ, ಇದು ಶತ್ರುನೂ ಅಲ್ಲ ಅಂತಲೇ ಹೇಳ್ಬೋದು. ಧನ್ಯವಾದಗಳು.